ನಮಸ್ಕಾರ. ನಾವು ಲಾಸ್ಟ್ ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಕಮ್ಯುನಿಕೇಶನ್ ಅಂದ್ರೆ ಎಷ್ಟು ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಕಮ್ಯುನಿಕೇಶನ್ ಅನ್ನುವಂಥ ಆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಒಂದು ಮೀಡಿಯೇಷನ್ ಪ್ರೋಸೆಸ್ ಅಲ್ಲಿ ಅನ್ನೋಂಥದ್ದು ನೋಡಿದ್ವಿ. ಇದು ಬಂದ್ಬಿಟ್ಟು ಲಾಸ್ಟ್ ಯೂನಿಟ್. ಸೊ ಈ ಲಾಸ್ಟ್ ಯೂನಿಟ್ ಅಲ್ಲಿ ಬಂದ್ಬಿಟ್ಟು ಮೀಡಿಯೇಷನ್ ಆಕ್ಟ್ ಬಗ್ಗೆ ನೋಡ್ತಾ ಇರ್ತೀವಿ ನಾವು. ಇಷ್ಟು ವರ್ಷಗಳ ಕಾಲ ನಮಗೆ ಮೀಡಿಯೇಷನ್ ಅನ್ನುವಂಥ ಪ್ರೋಸೆಸ್ ಇದ್ದು, ಇಲ್ಲ ಅಂತಲ್ಲ, ಈ ಆಕ್ಟ್ ಗಿಂತ ಮುಂಚೆ ಕೂಡ. ಆದರೆ 2023ನೇ ಇಸ್ವಿನಲ್ಲಿ ಮೀಡಿಯೇಷನ್ ಅನ್ನೋದಕ್ಕೇನೆ ಒಂದು ಪ್ರತ್ಯೇಕವಾದಂತ ಒಂದು ಕಾಯ್ದೆನ ನಮ್ಮ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ಜಾರಿ ಮಾಡಿದ್ದಾರೆ. ಸೊ ಈ ಕಾಯ್ದೆನಲ್ಲಿ ಏನೇನ್ ಹೇಳುತ್ತೆ, ಏನು ಎತ್ತ ಅನ್ನೋದು ನೋಡೋಣ ಬನ್ನಿ. ಇವಾಗ ಈ ಮೀಡಿಯೇಷನ್ ಆಕ್ಟ್ ಅನ್ನೋದು, ಈ ಮೀಡಿಯೇಷನ್ ಆಕ್ಟ್ ಗಿಂತ ಮುಂಚೆ ಬಂದ್ಬಿಟ್ಟು ಸೆಕ್ಷನ್ 89 ಸಬ್ಸೆಕ್ಷನ್ 1 ಆಫ್ CPC, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ, ಇದ್ರಲ್ಲಿ ಏನ್ ಹೇಳೋದು ಅಂತಂದ್ರೆ, ಯಾವ್ದೇ ಒಂದು ವ್ಯಾಜ್ಯ ಇತ್ತು ಅಂದ್ರೆ ಕೋರ್ಟ್ ಮುಂದೆ, ದ ಕೋರ್ಟ್ ಕ್ಯಾನ್ ರೆಫರ್ ದ ಸೇಮ್ ಡಿಸ್ಪ್ಯೂಟ್ ಫಾರ್ ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್, ಜುಡಿಷಿಯಲ್ ಸೆಟಲ್ಮೆಂಟ್ ಆಫ್ ಮೀಡಿಯೇಷನ್, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ಗೆ ಅದನ್ನ ರೆಫರ್ ಮಾಡಬಹುದು ಅಂತ ಇತ್ತು. ಆಯ್ತಾ? ಆದ್ರೆ ಇಲ್ಲಿ ರೆಫರ್ ಮಾಡುವಂತದ್ದಾಗಿರ್ಬೋದು, ಎಷ್ಟು ಸತಿ ವಾಲಂಟರಿ ಆಗ್ತಾ ಇರಲಿಲ್ಲ, ಈ ತರ ಹಲವಾರು ಕಾರಣಗಳಿಂದ ಮತ್ತೆ ಹಲವಾರು ಚಾಲೆಂಜಸ್ ಗಳಿತ್ತು ಅದರಲ್ಲಿ. ಇದೆಲ್ಲವನ್ನೂ ಕೂಡ ನಾನು ಒಂದು ಅಡ್ರೆಸ್ ಮಾಡಿ ಪ್ರತ್ಯೇಕವಾದಂತ ಮೀಡಿಯೇಷನ್ ಅನ್ನೋದಕ್ಕೆ ಒಂದು ಆಕ್ಟ್ ಬೇಕು ಅಂತ 2021ನೇ ಇಸ್ವಿನಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ರು. ಈ ಬಿಲ್ಲು 2023ನೇ ಇಸ್ವಿನಲ್ಲಿ ಒಂದು ಕಾಯ್ದೆಯಾಗಿ, ಒಂದು ಆಕ್ಟ್ ಆಗಿ, ಮೀಡಿಯೇಷನ್ ಆಕ್ಟ್ ಆಫ್ 2023 ಅನ್ನುವಂಥದ್ದು ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಜಾರಿಗೆ ಬಂದಿದೆ. ಈ ಆಕ್ಟ್ ಏನೇನ್ ಹೇಳುತ್ತೆ ಮತ್ತೆ ಅದರ ಮೋಟಿವ್ಗಳೇನು ಅನ್ನೋಂಥದ್ದು ನೋಡೋಣ ಬನ್ನಿ. ಇವಾಗ ಈ ಆಕ್ಟ್ ಮುಖ್ಯವಾಗಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಕಾಸ್ಟ್ ಎಫೆಕ್ಟಿವ್ ಆಗಿ ಈಸಿ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆಗಿರ್ಬೇಕು. ಅದಾದ್ಮೇಲೆ ಈ ಎರಡೂ ಪಾರ್ಟೀಸ್ ಗಳಿಗೆ ಫ್ರೆಂಡ್ಲಿ ಆಗಿರ್ಬೇಕು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅನ್ನೋದು ಮುಖ್ಯವಾಗಿ ಧ್ಯೇಯ ಇಟ್ಕೊಂಡು ಈ ಆಕ್ಟ್ ಜಾರಿಗೆ ಬಂದಿದೆ. ಇದರಲ್ಲಿ ಈ ಮೀಡಿಯೇಷನ್ ಅಂದ್ರೆ ಏನು, ಮೀಡಿಯೇಟರ್ ಗಳಂದ್ರೆ ಯಾರ್ಯಾರು, ಮೀಡಿಯೇಟರ್ ಅಗ್ರಿಮೆಂಟ್, ಮೀಡಿಯೇಷನ್ ಅಗ್ರಿಮೆಂಟ್ ಅಂದ್ರೆ ಏನು, ಈ ತರ ಎಲ್ಲ ಕೂಡ ಡೆಫಿನೇಷನ್ ಗಳನ್ನ ಕೊಟ್ಕೊಂಡು ಹೋಗಿದ್ದಾರೆ. ಮತ್ತೆ ಈ ಆಕ್ಟ್ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಏನೇನು ಅಪ್ಲೈ ಆಗುತ್ತೆ ಅಂತ ನೋಡೋಣ. ಈ ಆಕ್ಟ್ ಬಂದ್ಬಿಟ್ಟು, ಈ ಕಾಯ್ದೆ ಬಂದ್ಬಿಟ್ಟು ಭಾರತ ದೇಶದ ಒಳಗಡೆ ಆಗುವಂತ ಮೀಡಿಯೇಷನ್ ಮಾತ್ರ ಅಪ್ಲೈ ಆಗುವಂತದ್ದು. ಅದಾದ್ಮೇಲೆ ಇಲ್ಲಿ ಎರಡೂ ಪಾರ್ಟಿಗಳು ಭಾರತದವರೇ ಆಗಿರ್ಬೇಕು. ಅಥವಾ ಯಾವ್ದಾದ್ರು ಬಿಸ್ನೆಸ್ ಇತ್ತು ಅಂತಂದ್ರೆ, ಅಥವಾ ಯಾವ್ದಾದ್ರು ಒಂದು ಲೀಗಲ್ ಎಂಟಿಟಿ ಇತ್ತು ಅಂತಂದ್ರೆ ಒಂದು ಪಾರ್ಟಿಯಾಗಿ, ದಟ್ ಲೀಗಲ್ ಎಂಟಿಟಿ ಆರ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಎಂಟಿಟಿ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಆ ಬಿಸ್ನೆಸ್ ಇರಬೇಕು. ಆಯ್ತಾ? ಅವರ ಒಂದು ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗಿರ್ಬೋದು ಕಂಪನಿ ಭಾರತ ದೇಶದಲ್ಲಿ ಇರಬೇಕು. ಅದಾದ್ಮೇಲೆ ಮೀಡಿಯೇಷನ್ ಅಗ್ರಿಮೆಂಟ್ ಅನ್ನುವಂಥದ್ದು ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಆದ್ಮೇಲೆ, ಒಂದು ಸೊಲ್ಯೂಷನ್ ಬಂದ ಮೇಲೆ ಮೀಡಿಯೇಷನ್ ಅಗ್ರಿಮೆಂಟ್ ಎರಡೂ ಪಾರ್ಟೀಸ್ ಗಳು ಮಾಡ್ಕೊಂತಾರೆ. ಮತ್ತೆ ದಟ್ ಇಸ್ ದಿಸ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಾಯ್ದೆ ಆ ಮೀಡಿಯೇಷನ್ ಅಗ್ರಿಮೆಂಟ್ ಗೆ ಅಪ್ಲೈ ಆಗುತ್ತೆ ಅನ್ನೋವಂಥದ್ದು ಗೊತ್ತಾಗ್ಬೇಕಾಗಿರುವಂತ ಒಂದು ಅಂಶ. ಅದಾದ್ಮೇಲೆ ಈ ಕಮರ್ಷಿಯಲ್ ಡಿಸ್ಪ್ಯೂಟ್ ಏನಾದ್ರು ಇತ್ತು ಅಂತಂದ್ರೆ, ಅದರಲ್ಲಿ ಗೌರ್ಮೆಂಟ್ ಏನಾದ್ರು ಒಂದು ಪಾರ್ಟಿ ಆಗಿತ್ತು ಅಂದ್ರೆ ಅವರು ಕೂಡ ಮೀಡಿಯೇಷನ್ಗೆ ಬರ್ಬೋದು. ಆಯ್ತಾ? ಅದಾದ್ಮೇಲೆ ಇನ್ಯಾರು ಬೇರೆ ಇನ್ನತರ ಡಿಸ್ಪ್ಯೂಟ್ ಗಳು ಏನಾದ್ರು ಇತ್ತು ಅಂತಂದ್ರೆ ಅದು ಮೀಡಿಯೇಷನ್ ರೆಫರ್ ಆಗ್ಬೋದು ಅಂತಂದ್ರೆ ಈ ಒಂದು ಕಾಯ್ದೆ ಕೆಳಗಡೆ ಅದನ್ನ ನೋಟಿಫಿಕೇಶನ್ ಮುಖಾಂತರ ಅವರು ಹೇಳ್ಬೋದು. ಇದು ಮುಖ್ಯವಾಗಿ ಈ ಒಂದು ಕಾಯ್ದೆ ಯಾರಿಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು ಈ ಒಂದು ಅಂಶ ನೋಡಿದೀವಿ. ಇವಾಗ ಮುಂದಿನ ಏನಪ್ಪಾ ಅಂತಂದ್ರೆ, ಕೀ ಫ್ಯೂಚರ್ಸ್ ಏನಪ್ಪಾ ಈ ಆಕ್ಟ್ ಅಂತಂದ್ರೆ, ಮೊದಲನೇದು ಬಂದ್ಬಿಟ್ಟು ವಾಲಂಟರಿ ಪಾರ್ಟಿಸಿಪೇಷನ್. ವಾಲಂಟರಿ ಪಾರ್ಟಿಸಿಪೇಷನ್ ಈ ಮುಂಚೆ ನಾವು ಮೀಡಿಯೇಷನ್ ಅನ್ನುವಂಥದ್ದನ್ನ ಕಾನ್ಸೆಪ್ಟ್ ನಾವು ಶುರು ಮಾಡಿದಾಗ ಅದ್ರ ಬಗ್ಗೆ ನಾನು ಹೇಳಿದಾಗ ನಾನು ನಿಮ್ಗೆ ಅಂದಿದ್ದೆ, ಮುಖ್ಯವಾಗಿರುವಂತದ್ದು ವಾಲಂಟರಿ ಪಾರ್ಟಿಸಿಪೇಷನ್. ಇಲ್ಲಿ ಎರಡೂ ಪಾರ್ಟಿಗಳು ನಾವಾಗೇನೆ ಮೀಡಿಯೇಷನ್ ಬರಬೇಕು, ಮೀಡಿಯೇಷನ್ ಮುಖಾಂತರ ನಾವು ನಮ್ಮ ವ್ಯಾಜ್ಯನ ಬಗೆಹರಿಸ್ಕೊಳ್ತೀವಿ ಅನ್ನೋಂಥವ್ರನ್ನೇ ಈ ಮೀಡಿಯೇಷನ್ ಬರುವಂತದ್ದು ಜಾಸ್ತಿ. ಅದನ್ನ ವಾಲಂಟರಿ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಈ ಒಂದು ಕಾಯ್ದೆಯಲ್ಲಿ ಕೂಡ ಮುಖ್ಯವಾಗಿರುವಂತಹ ಒಂದು ಅಂಶ. ಆಯ್ತಾ? ಮೀಡಿಯೇಷನ್ ಅನ್ನುವಂಥದ್ದು ಒಂದು ಮ್ಯಾಂಡೇಟರಿ ಅಲ್ಲ, ಆದ್ರೆ ಅದನ್ನ ಎಂಕರೇಜ್ ಮಾಡ್ತಾರೆ, ಅದಕ್ಕೊಂದು ಪ್ರೋತ್ಸಾಹ ಕೊಡ್ತಾರೆ. ಮೀಡಿಯೇಷನ್ ಮುಖಾಂತರ ನಿಮ್ ವ್ಯಾಜ್ಯನ ಬಗೆಹರಿಸ್ಕೊಳ್ಳಿ ಅಂತ. ಅದರಿಂದ ಪಾರ್ಟೀಸ್ ಆರ್ ಫ್ರೀ ಟು ಗೆಟ್ ಇನ್ ಟು ಮೀಡಿಯೇಷನ್ ಇನ್ ಆರ್ಡರ್ ಟು ರಿಸಾಲ್ವ್ ದರ್ ಡಿಸ್ಪ್ಯೂಟ್ಸ್. ಎರಡನೇ ಬಂದ್ಬಿಟ್ಟು ಕಾನ್ಫಿಡೆನ್ಶಿಯಾಲಿಟಿ. ಈ ಒಂದು ಮೀಡಿಯೇಷನ್ ಪ್ರೋಸೆಸ್ ಅಲ್ಲಿ ಅವ್ರು ಕೊಡುವಂತ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಅವ್ರು ಕೊಡುವಂತ ವಿಷಯಗಳಾಗಿರ್ಬೋದು, ಆಯ್ತಾ, ಅವ್ರು ಯಾವುದೇ ತರವಾದಂತ ಅಂಶಗಳನ್ನು ಡಿಸ್ಕ್ಲೋಸ್ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಕಾನ್ಫಿಡೆನ್ಶಿಯಲ್ ಅಂದ್ರೆ ಅದೆಲ್ಲವೂ ಕೂಡ ಗೌಪ್ಯವಾಗಿ ಅದರದ್ದು ಕಾನ್ಫಿಡೆನ್ಶಿಯಾಲಿಟಿ ಅನ್ನುವಂಥದ್ದನ್ನ ಮೇಂಟೈನ್ ಮಾಡುತ್ತೆ. ಆಯ್ತಾ? ಅದು ಈ ಒಂದು ಕಾಯ್ದೆ ಕೆಳಗಡೆ ಅಂಗೀಕರಿಸಲಾಗಿದೆ. ಆದ್ರಿಂದ ಇದು ಎರಡನೇ ಫ್ಯೂಚರ್ ಮೇನ್. ಮೂರನೇದೇನಪ್ಪಾ ಅಂದ್ರೆ ಎನ್ಫೋರ್ಸಬಿಲಿಟಿ ಆಫ್ ಅಗ್ರಿಮೆಂಟ್ಸ್. ಈ ಎನ್ಫೋರ್ಸಬಿಲಿಟಿ ಆಫ್ ಅಗ್ರಿಮೆಂಟ್ಸ್ ಅನ್ನುವಂಥದ್ದು ಮೀಡಿಯೇಷನ್ ಅಲ್ಲಿ ಇರುವಂತ ಒಂದು ಮುಖ್ಯವಾದಂತ, ತುಂಬಾ ಗಂಭೀರವಾದಂತ ಒಂದು ಅಂಶ. ಏನಪ್ಪಾ ಅಂತಂದ್ರೆ, ಮೀಡಿಯೇಷನ್ ಆಗುತ್ತೆ ಪ್ರೋಸೆಸ್. ಮೀಡಿಯೇಷನ್ ಪ್ರೋಸೆಸ್ ಆದ್ಮೇಲೆ ಎರಡೂ ಪಾರ್ಟಿಗಳು ಒಪ್ಕೊಂತಾರೆ, ಯಾವ್ದೋ ಒಂದು ಸೊಲ್ಯೂಷನ್ ಬರ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಅವರಿಬ್ರು ಕೂಡ ಮ್ಯೂಚುವಲ್ ಆಗಿ ಒಂದು ಒಳ್ಳೆ ಭಾವನೆಗಳಿಂದ ಇನ್ ಗುಡ್ ಫೇತ್ ಒಂದು ಅಗ್ರಿಮೆಂಟ್ ಏನಾದ್ರು ಮಾಡುದು ಅಂತಂದ್ರೆ, ಆಯ್ತು ಈ ಒಂದು ವ್ಯಾಜ್ಯ ಇತ್ತು, ನಾವ್ ಇದನ್ನ ಈ ರೀತಿ ಬಗೆಹರಿಸ್ಕೊಂಡಿದೀವಿ, ನಾವ್ ಈ ರೀತಿ ಇದಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂತ ಒಂದು ಅಗ್ರಿಮೆಂಟ್ ಮಾಡ್ತು ಅಂತಂದ್ರೆ, ಪ್ರೊವೈಡೆಡ್ ದ ಅಗ್ರಿಮೆಂಟ್ ಶುಡ್ ಬಿ ಮೇಡ್ ಇನ್ ಗುಡ್ ಫೇತ್ ಅಂಡ್ ಇಟ್ ಶುಡ್ ಬಿ ಅಗ್ರೀಡ್ ಮ್ಯೂಚುವಲಿ ಬೈ ದಿ ಪಾರ್ಟೀಸ್. ಇದಿತ್ತು ಅಂತಂದ್ರೆ ಅವಾಗ ಆ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತಾರೆ, ದಟ್ ಇಟ್ ಸೆಲ್ಫ್ ಇಸ್ ಈಕ್ವಿವೆಲೆಂಟ್ ಟು ಅ ಕೋರ್ಟ್ಸ್ ಜಡ್ಜ್ಮೆಂಟ್. ಆಯ್ತಾ?
ಸೊ ಅದನ್ನ ಎನ್ಫೋರ್ಸ್ ಮಾಡ್ಕೊಬಹುದು. ಮುಂಚೆ ಆಗಿತ್ತು ಅಂದ್ರೆ ಎನ್ಫೋರ್ಸ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಎನ್ಫೋರ್ಸ್ ಮಾಡ್ಕೊಬಹುದು ಅದನ್ನ. ಅಂದ್ರೆ ಯಾವ್ದಾದ್ರು ಒಂದು ಪಾರ್ಟಿ ಅದಕ್ಕೆ ತಪ್ಪು ಅಂತಂದ್ರೆ ದೇ ಕ್ಯಾನ್ ಫೈಲ್ ಅ ಸೂಟ್ ಇನ್ ದಿ ಕೋರ್ಟ್. ಆಯ್ತಾ, ಅಂದ್ರೆ ಈ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಈ ತರ, ಈ ಅಗ್ರಿಮೆಂಟ್ ತಪ್ಪಿದ್ದಾರೆ, ಆದ್ರಿಂದ ನಾನು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಆದ್ರಿಂದ ಎನ್ಫೋರ್ಸಬಿಲಿಟಿ ಆಫ್ ಅಗ್ರಿಮೆಂಟ್ಸ್ ಇದು ಬಹಳ ಮುಖ್ಯವಾದಂತ ಅಂಶ ಈ ಒಂದು ಕಾಯ್ದೆಯಲ್ಲಿ 2023 ಇಸ್ವಿ ಮೀಡಿಯೇಷನ್ ಆಕ್ಟ್ ಅಲ್ಲಿ. ಮುಂದಿಂದು ಮೀಡಿಯೇಟರ್ ಅಂದ್ರೆ ಯಾರು ಅಥವಾ ಮೀಡಿಯೇಟರ್ಸ್ ಅಂತ ಇದ್ರ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಆ ಮೀಡಿಯೇಟರ್ ಇಸ್ ಪರ್ಸನ್ ಹೂಸ್ ಅಪಾಯಿಂಟೆಡ್ ಟು ಅಂಡರ್ಟೇಕ್ ಮೀಡಿಯೇಷನ್. ಮೀಡಿಯೇಷನ್ ಅನ್ನುವಂತ ಪ್ರೋಸೆಸ್ ಏನಿದೆ, ಮೀಡಿಯೇಷನ್ ಅನ್ನುವಂತ ಒಂದು ಕಾರ್ಯ ಏನಿದೆ, ಇದನ್ನ ಯಾರು ಮಾಡ್ತಾರೆ ಅಂತವನ್ನ ನಾವು ಮೀಡಿಯೇಟರ್ ಅಂತ ಕರಿತೀವಿ. ಆಯ್ತಾ, ಅದಾದ್ಮೇಲೆ ಮೀಡಿಯೇಟರ್ ಆಗಕ್ಕೆ ಕ್ವಾಲಿಫಿಕೇಶನ್ಸ್ ಏನೇನ್ ಬೇಕು ಅಂತ ಈ ಕಾಯ್ದೆ ಏನಪ್ಪ ಹೇಳುತ್ತೆ ಅಂತಂದ್ರೆ, ಈ ಮೀಡಿಯೇಟರ್ ಆಗುವಂತವನು ಮೀಡಿಯೇಷನ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅಥವಾ ಕೋರ್ಟ್ ಇಂದ ಫಾರ್ಮ್ ಆಗಿರುವಂತ ಮೀಡಿಯೇಷನ್ ಪ್ಯಾನಲ್ ಅಲ್ಲಿ ಒಂದು ಮೆಂಬರ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ಕೆಳಗಡೆ ಇರುವಂತ ಮೀಡಿಯೇಷನ್ ಬೋರ್ಡ್ ಅಲ್ಲಿ ಹಿ ಶುಡ್ ಬಿ ಅ ಮೆಂಬರ್, ಅಥವಾ ಮೀಡಿಯೇಷನ್ ಸರ್ವಿಸ್ ಪ್ರೊವೈಡರ್ ಆಗಿರ್ಬೇಕು ಅವನು. ಅಂತವನ್ ಮಾತ್ರ ಮೀಡಿಯೇಟರ್ ಆಗಕ್ಕೆ ಸಾಧ್ಯ ಅಂತ ಈ ಕಾಯ್ದೆ ಹೇಳುತ್ತೆ. ಅದಾದ್ಮೇಲೆ ಮೀಡಿಯೇಟರ್ ಆಗಿ ಯಾರನ್ನ ನಾವು ಅಪಾಯಿಂಟ್ ಮಾಡ್ಕೊಬಹುದು ಅಥವಾ ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ, ಎರಡೂ ಪಾರ್ಟಿಗಳು, ಆಯ್ತಾ, ಎರಡೂ ಪಾರ್ಟಿಗಳು ಒಂದು ಅಗ್ರಿಮೆಂಟ್ ಬಂದು ಎರಡೂ ಪಾರ್ಟಿಗಳು ಯಾವ್ದಾದ್ರು ಒಂದು ವ್ಯಕ್ತಿನ ಮೀಡಿಯೇಟರ್ ಆಗಿ ಒಪ್ಕೊಂಡಾಗ ಅಂತಹ ವ್ಯಕ್ತಿ ಬಂದ್ಬಿಟ್ಟು ಮೀಡಿಯೇಟರ್ ಆಗ್ತಾನೆ. ಆಯ್ತಾ, ಅಥವಾ ಮೀಡಿಯೇಟರ್ ಸರ್ವಿಸ್ ಪ್ರೊವೈಡರ್ ಯಾರಿದ್ದಾರೆ ಅವ್ರಿಗೊಂದು ಅಪ್ಲಿಕೇಶನ್, ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವ್ರು ಯಾರೋ ಒಬ್ಬ ಮೀಡಿಯೇಟರ್ನ ಅಪಾಯಿಂಟ್ ಮಾಡ್ತಾರೆ. ಅಂತವನು ಮೀಡಿಯೇಟರ್ ಆಗುವಂತ ಅಂತವನು ಮೀಡಿಯೇಟರ್ ಆಗಿ ಒಂದು ಮೀಡಿಯೇಷನ್ ಪ್ರೋಸೆಸ್ ನ ಮಾಡಬಹುದು ಅನ್ನುವಂಥದ್ದು ಈ ಕಾಯ್ದೆ ಹೇಳುತ್ತೆ. ಅದಾದ್ಮೇಲೆ ಟರ್ಮಿನೇಷನ್ ಆಫ್ ಮೀಡಿಯೇಟರ್. ಟರ್ಮಿನೇಷನ್ ಆಫ್ ಮೀಡಿಯೇಟರ್ ಅಂತಂದ್ರೆ, ಯಾವ್ದೋ ಕಾರಣಾಂತರದಿಂದ ನಮ್ಗೆ ಮೀಡಿಯೇಟರ್ ಬೇಡ, ಆಯ್ತಾ, ನಮ್ಗೆ ಮೀಡಿಯೇಟರ್ ಬೇಡ ಅಂತಂದಾಗ ಅದಕ್ಕೆ ಯಾವ ಕಾರಣಗಳಿಂದ ಒಬ್ಬ ಮೀಡಿಯೇಟರ್ನ ಮೀಡಿಯೇಷನ್ ಪ್ರೋಸೆಸ್ ನ ಹೊರಗಾಕ್ಬಹುದು ಅಂತಂದ್ರೆ, ಒಂದು ಯಾವ ರೀತಿ ಹಾಕ್ಬೋದು ಮತ್ತೆ ಯಾರನ್ನ ಹೊರಗಾಕ್ಬೋದು ಅಂತ ಹೇಳ್ತೀನಿ ಇವಾಗ. ಯಾರು ಒಂದು ಏನಪ್ಪಾ ಅಂದ್ರೆ, ಎರಡೂ ಪಾರ್ಟಿಗಳು ಒಂದು ಅಪ್ಲಿಕೇಶನ್ ಕೊಡ್ಬೇಕು, ನಮ್ಗೆ ಇಲ್ಲ ಬೇಡ ಈ ಮೀಡಿಯೇಟರ್ ನಮ್ಗೆ ಬೇಡ, ನಮ್ಗೆ ಒಂದು ಈ ಒಂದು ಪರ್ಟಿಕ್ಯುಲರ್ ಮೀಡಿಯೇಷನ್ ಪ್ರೋಸೆಸ್ ಅಲ್ಲಿ ನಮ್ಗೆ ಮೀಡಿಯೇಟರ್ ಬೇಡ. ಯಾಕಪ್ಪ ಅಂತಂದ್ರೆ, ಈ ಮೀಡಿಯೇಟರ್ಗೆ ನಮ್ಮ ವ್ಯಾಜ್ಯ ಏನಿದೆ ಅದ್ರಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ, ಅಥವಾ ಅವ್ನಿಗೆ ಏನೋ ಒಂದು ಪರ್ಸನಲ್ ಇಂಟ್ರೆಸ್ಟ್ ಇದೆ, ಆದ್ರಿಂದ ನಮ್ಗೆ ಈ ಒಂದು ಕಾರಣಕ್ಕೆ ನಮ್ಗೆ ಈ ಮೀಡಿಯೇಟರ್ ಬೇಡ, ನಮ್ಗೆ ಬೇರೆ ಮೀಡಿಯೇಟರ್ ಕೊಡಿ ಅಂತ ಅವರು ಅಪ್ಲಿಕೇಶನ್ ಹಾಕೊಂಡು ಒಂದು ಅರ್ಜಿ ಹಾಕೊಂಡು ಮೀಡಿಯೇಟರ್ನ ಚೇಂಜ್ ಮಾಡ್ಕೊಬಹುದು. ಅಥವಾ ಇದನ್ನ ನಾವು ಟರ್ಮಿನೇಷನ್ ಆಫ್ ಮೀಡಿಯೇಟರ್ ಅಂತ ಕರಿತೀವಿ. ಆಯ್ತಾ, ಈ ಒಂದು ಕಾಯ್ದೆ ಕೆಳಗಡೆ ಈ ಒಂದು ಪ್ರೋಸೆಸ್ ನ ಹೇಳಿದೆ. ಅದಾದ್ಮೇಲೆ ಅಡ್ಮಿಸಿಬಿಲಿಟಿ ಅಂಡ್ ಪ್ರಿವಿಲೇಜ್ ಅಗೇನ್ಸ್ಟ್ ಡಿಸ್ಕ್ಲೋಸರ್. ಒಬ್ಬ ಮೀಡಿಯೇಟರ್ ಆಗಿರ್ಬೋದು, ಯಾರು ಮೀಡಿಯೇಟರ್ ಅಂತ ಅಪಾಯಿಂಟ್ ಆಗಿರ್ತಾವ ಒಂದು ಮೀಡಿಯೇಷನ್ ಪ್ರೋಸೆಸ್ಗೆ, ಅವನು ಯಾವುದೇ ಈ ಮೀಡಿಯೇಷನ್ ನಡೆಯುವಂತ ಪ್ರೋಸೆಸ್ ಅಲ್ಲಿ ಯಾವುದೇ ಕೋರ್ಟ್ಗಾಗಿರ್ಬೋದು, ಯಾವುದೇ ಅಥಾರಿಟಿಗಾಗಿರ್ಬೋದು, ಯಾವುದೇ ಆಫೀಸರ್ಗಾಗಿರೋರು ಅಥವಾ ಯಾವುದೇ ಪಾರ್ಟಿಗಾಗಿರ್ಬೋದು, ಹೊರಗಡೆ ಮೀಡಿಯೇಷನ್ ಹೊರಗಡೆ ಇರುವಂತ ಪಾರ್ಟೀಸ್ಗೆ ಮೀಡಿಯೇಷನ್ ಅಲ್ಲಿ ಆಗ್ತಾ ಇರುವಂತ ವಿಷಯಗಳು ಮತ್ತೆ ಎರಡೂ ಪಾರ್ಟಿ ಮೀಡಿಯೇಷನ್ ಗಳಲ್ಲಿ ಕೊಡ್ತಾ ಇರುವಂತಹ ದಾಖಲೆಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಅದನ್ನ ನಾವು ಎಲ್ಲೂ ಕೂಡ ಆಚೆ ಕಡೆ ಹೇಳಬೇಕು ಅನ್ನೋಂತ ಒಂದು ಮ್ಯಾಂಡೇಟರಿ ಅಥವಾ ಒಂದು ಆಬ್ಲಿಗೇಷನ್ ಇರಲ್ಲ. ಅವ್ನು ಯಾರು ಆ ಗೌಪ್ಯತೆಯನ್ನು ಮೇಂಟೈನ್ ಮಾಡಬೇಕು ಅನ್ನೋವಂಥದ್ದು ಅವ್ನಿಗಿರುವಂತ ಒಂದು ಡ್ಯೂಟಿ ಅನ್ನೋವಂಥದ್ದು ಈ ಒಬ್ಬ ಮೀಡಿಯೇಟರ್ ಇರುವಂತ ಒಂದು ಡ್ಯೂಟಿ, ಅದು ಅವ್ನಿಗಿರುವಂತ ಒಂದು ಕರ್ತವ್ಯ. ಈ ಕರ್ತವ್ಯನ ಈ ಕಾಯ್ದೆ ಹೇಳುತ್ತೆ ನಮ್ಗೆ. ಆದ್ರಿಂದ ಒಬ್ಬ ಮೀಡಿಯೇಟರ್ ಅಂದ್ರೆ ಏನು, ಅವನ ಕ್ವಾಲಿಫಿಕೇಶನ್, ಅಪಾಯಿಂಟ್ಮೆಂಟ್, ಟರ್ಮಿನೇಷನ್ ಮತ್ತೆ ಈ ಅಡ್ಮಿಸಿಬಿಲಿಟಿ ಅಂಡ್ ಪ್ರಿವಿಲೇಜ್ ಅಗೇನ್ಸ್ಟ್ ಡಿಸ್ಕ್ಲೋಸರ್ ಅಂತ ನಾವು ಈ ಒಂದು ಟಾಪಿಕ್ ಅಲ್ಲಿ ನೋಡಿದ್ವಿ. ಮುಂದಿನ ಬೆನಿಫಿಟ್ಸ್ ಆಫ್ ಆಕ್ಟ್ ಫಾರ್ ದ ಇಂಡಿವಿಜುವಲ್ ಇನ್ ಬಿಸ್ನೆಸ್. ಈ ಒಂದು ಮೀಡಿಯೇಷನ್ ಕಾಯ್ದೆಯಿಂದ ನಮ್ಗೆ ಯಾವ ತರ ಪರಿಣಾಮ ಆಗಿದೆ, ಯಾವ ರೀತಿ ಉಪಯೋಗ ಆಗಿದೆ ಅಂತಂದ್ರೆ, ಮೊದಲನೇ ಬಂದ್ಬಿಟ್ಟು ಟೈಮ್ ಅಂಡ್ ಕಾಸ್ಟ್ ಸೇವಿಂಗ್. ದಿಸ್ ಇಸ್ ಒನ್ ಆಫ್ ದ ಮೇನ್ ಮೋಟಿವ್ ಆಫ್ ದಿ ಮೀಡಿಯೇಷನ್, ಹೋಲ್ ಮೀಡಿಯೇಷನ್ ಪ್ರೋಸೆಸ್. ಟೈಮ್ ಅಂಡ್ ಕಾಸ್ಟ್ ಸೇವಿಂಗ್ ಅಂತಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗಬಾರ್ದು. ಒಂದ್ 2-3 ಸೆಷನ್ ಅಲ್ಲಿ ಮೀಡಿಯೇಷನ್ ಮುಗಿಯೋದು, ಮತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು. ನಾವು ತುಂಬಾ ಅತ್ಯಂತ ದುಬಾರಿಯಾಗಿ ದುಡ್ಡು ವೆಚ್ಚ ಮಾಡ್ಕೊಂಡು ನಾವು ಒಂದು ಮೀಡಿಯೇಷನ್ ಪ್ರೊಸೆಸ್ ಮಾಡ್ತೀವಿ ಅಂದ್ರೆ ಯಾರು ಮೀಡಿಯೇಷನ್ ಬರಲ್ಲ, ಅವಾಗ ಎಲ್ಲ ಲಿಟಿಗೇಷನ್ಗೆ ಹೋಗ್ತಾ ಇರ್ಬೇಕಾದ್ರೆ. ಅದರಿಂದ ಇದು ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು. ಎರಡನೇ ಬಂದು ಪ್ರಿಸರ್ವೇಷನ್ ಆಫ್ ರಿಲೇಶನ್ಶಿಪ್. ಒಂದು ವ್ಯಾಜ್ಯ ಬಗೆಹರಿತಾ ಇದೆ ಅಂತಂದ್ರೆ ಅದ್ರಲ್ಲಿ ಇರುವಂತ ಎರಡು ಪಾರ್ಟಿಗಳು ದೂರ ಆಗ್ಬಾರ್ದು, ಆ ವ್ಯಾಜ್ಯನೂ ಬಗೆಹರಿಬೇಕು, ಮತ್ತೆ ಆ ಪಾರ್ಟಿಗಳ ಮಧ್ಯೆ ಇದ್ದಂತ ಒಂದು ಒಳ್ಳೆ ರಿಲೇಶನ್ಶಿಪ್ ಅಂತ ಏನಿದೆ, ಅವ್ರ ಮಧ್ಯೆ ಇದ್ದಂತ ಒಳ್ಳೆ ಸಂಬಂಧ ಏನಿದೆ ಅದು ಕೂಡ ಮೇಂಟೈನ್ ಆಗ್ಬೇಕು. ಅದು ಇರುವಂತ ಒಂದು ಮುಖ್ಯವಾದಂತ ಬೆನಿಫಿಟ್, ಉಪಯೋಗ ಈ ಮೀಡಿಯೇಷನ್ ಅಲ್ಲಿ. ಮೂರನೇದು ಕ್ರಿಯೇಟಿವ್ ಅಂಡ್ ಫ್ಲೆಕ್ಸಿಬಲ್. ಕ್ರಿಯೇಟಿವ್ ಅಂಡ್ ಫ್ಲೆಕ್ಸಿಬಲ್ ಅಂತಂದ್ರೆ ಇದೇ ರೀತಿ ಮೀಡಿಯೇಷನ್ ನಡಿಬೇಕು, ಪಾರ್ಟೀಸ್ಗಳು ಇದೇ ರೀತಿ ಹೊಂದ್ಕೊಬೇಕು ಅಂತ ಇರಲ್ಲ. ಯಾವುದು ಅವರಿಬ್ರಿಗೂ ಕೂಡ ಅನುಕೂಲವಾಗುತ್ತೆ, ಯಾವ್ದು ಸ್ವಲ್ಪ ಜಸ್ಟ್ ಅಂತ ಇದೆ ಅಂದ್ರೆ ನ್ಯಾಯಬದ್ಧವಾಗಿ ಯಾವ್ದಿದೆ ಅದನ್ನ ಅವರಿಬ್ರು ಕೂಡ ಒಪ್ಪಂದಕ್ಕೆ ಬರ್ಬೋದು. ಕಟ್ಟುಪಾಡುಗಳಿರಲ್ಲ, ಇದೇ ರೀತಿ ಇರಬೇಕು, ಅದು ಲಿಟಿಗೇಷನ್ ಅಲ್ಲಿ ಇರುತ್ತೆ, ಆದ್ರೆ ಇಲ್ಲಿ ಬಂದ್ಬಿಟ್ಟು ಇರಲ್ಲ ಅದು. ಆಯ್ತಾ, ಮೀಡಿಯೇಷನ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ, ಆರಾಮದಾಯಕವಾಗಿರುತ್ತೆ. ಈ ಮೂರು ಬಂದ್ಬಿಟ್ಟು ಮುಖ್ಯವಾಗಿರುವಂತ ಬೆನಿಫಿಟ್ಸ್. ಆಯ್ತಾ, ಮುಂದಿಂದ ಈ ಇನ್ಸ್ಟಿಟ್ಯೂಷನ್ ಆರ್ ಅಥಾರಿಟಿ ಫಾರ್ ಕಂಡಕ್ಟಿಂಗ್ ಮೀಡಿಯೇಷನ್. ಯಾವ ಇನ್ಸ್ಟಿಟ್ಯೂಷನ್ಗೆ ಅಥವಾ ಒಂದು ಅಥಾರಿಟಿಗೆ ಪವರ್ ಇದೆ ಮೀಡಿಯೇಷನ್ ಕಂಡಕ್ಟ್ ಮಾಡಕ್ಕೆ ಅಂತಂದ್ರೆ, ಈ ಮೀಡಿಯೇಷನ್ ಆಕ್ಟ್ ಕೆಳಗಡೆ ರೆಕಗ್ನೈಸ್ ಆಗಿರುವಂತ ಒಂದು ಮೀಡಿಯೇಷನ್ ಕೌನ್ಸಿಲ್, ಅಥವಾ ಲೀಗಲ್ ಸರ್ವಿಸಸ್ ಆಕ್ಟ್ ಅನ್ನುವಂಥದ್ದು ಏನಿದೆ ಅದ್ರ ಕೆಳಗಡೆ ಕಾನ್ಸ್ಟಿಟ್ಯೂಟ್ ಆಗಿರುವಂತಹ ಮೀಡಿಯೇಷನ್ ಬಾಡಿ, ಅಥವಾ ಒಂದು ಕೋರ್ಟ್
ಅವರೇನೇನೆ ಫಾರ್ಮ್ ಮಾಡಿರುವಂತ ಒಂದು ಮೀಡಿಯೇಷನ್ ಪ್ಯಾನಲ್ ಆಗಿರ್ಬೋದು ಅಥವಾ ಒಂದು ಮೀಡಿಯೇಷನ್ ಸೆಂಟರ್. ಅದಾದ್ಮೇಲೆ ಇನ್ ಯಾವ್ದಾದ್ರು ಮೀಡಿಯೇಷನ್ ಸರ್ವಿಸ್ ಪ್ರೊವೈಡರ್ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ರೆಕಗ್ನೈಸ್ ಆಗಿರುವಂತ ಒಂದು ಮೀಡಿಯೇಷನ್ ಸೆಂಟರ್ ಏನಿದೆ, ಅವರುಗಳು ಈ ಮೀಡಿಯೇಷನ್ ಪ್ರೊಸೆಸ್ ನ ಕಂಡಕ್ಟ್ ಮಾಡಬಹುದು. ಈ ಮೀಡಿಯೇಷನ್ ಕಾಯ್ದೆ ಅನ್ನುವಂಥದ್ದು ಏನೋ ತಂದ್ಬಿಟ್ಟಿದ್ದಾರೆ, ಆದ್ರೆ ಇದ್ರ ಇಂಪ್ಲಿಮೆಂಟೇಷನ್ ಅಲ್ಲಿ ಇರುವಂತ ಚಾಲೆಂಜಸ್ ಗಳೇನು, ಆಯ್ತಾ? ಚಾಲೆಂಜಸ್ ಅಂದ್ರೆ ಸ್ವಲ್ಪ ಚಿಕ್ಕದಾದಂತ ಸಮಸ್ಯೆಗಳು ಏನು ಅಂತಂದ್ರೆ, ಅವೇರ್ನೆಸ್ ಅಬೌಟ್ ದಿ ಬೆನಿಫಿಟ್. ಈ ಒಂದು ಮೀಡಿಯೇಷನ್ ಪ್ರೋಸೆಸ್ ಅಂತ ಏನಿದೆ, ಇದರದ್ದು ಬೆನಿಫಿಟ್ಸ್ ಗಳು ಏನು, ಅದರಿಂದ ಉಪಯೋಗಗಳು ಏನು ಅನ್ನುವಂಥದ್ದನ್ನ ನಾವು ಫಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆಯ್ತಾ? ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಅವೇರ್ನೆಸ್ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ಇದ್ರ ಬಗ್ಗೆ ಒಂದು ಅರಿವನ್ನ ನಾವು ಮೂಡಿಸಿಲ್ಲ ಅಂತಂದ್ರೆ ಮೀಡಿಯೇಷನ್ ಯಾರು ಬರಲ್ಲ. ಅದನ್ನ ಅರಿವು ಮೂಡಿಸುವಂತದ್ದು ನಮ್ಗಿರುವಂತ ಮೊದಲನೇ ಚಾಲೆಂಜ್. ಎರಡನೇದೇನಪ್ಪಾ ಅಂತಂದ್ರೆ ಮೀಡಿಯೇಟರ್ ಕಾಂಪಿಟೆನ್ಸಿ. ಮೀಡಿಯೇಟರ್ ಆಗಿ ಯಾರು ಬರ್ತಾ ಇದ್ದಾನೆ, ಮಧ್ಯಸ್ಥಿಕೆ ಮಾಡಕ್ಕೆ ಯಾರು ಬರ್ತಾ ಇದ್ದಾನೆ, ಅವನು ಕಾಂಪಿಟೆಂಟ್ ಆಗಿರ್ಬೇಕು. ಅಂದ್ರೆ ಅವ್ನು ಸ್ವಲ್ಪ ಚಾಣಾಕ್ಷನಾಗಿರ್ಬೇಕು, ಅವನಿಗೆ ಮೀಡಿಯೇಟರ್ ಆಗಕ್ಕೆ ಸ್ವಲ್ಪ ಲಕ್ಷಣಗಳಿರ್ಬೇಕು, ಮೀಡಿಯೇಟರ್ ಆಗಕ್ಕೆ ಅವನಿಗೆ ಯೋಗ್ಯತೆಗಳಿರ್ಬೇಕು ಅಂತ ಮೀಡಿಯೇಟರ್ ಕರ್ಕೊಂಡ್ ಬರ್ತಿದ್ದಿಲ್ಲ. ಅದು ಒಂದ್ ಸ್ವಲ್ಪ ನಮ್ಗಿರುವಂತ ಒಂದು ಚಾಲೆಂಜ್. ಮೂರನೇದು ಬಂದ್ಬಿಟ್ಟು ಆಕ್ಸೆಸ್ ಟು ಮೀಡಿಯೇಷನ್. ಜನರಿಗೆ ಮೀಡಿಯೇಷನ್ ಅನ್ನೋದು ತುಂಬಾ ಆಕ್ಸೆಸಿಬಲ್ ಅನ್ನೋದೊಂದು ಹೇಳ್ಬೇಕು, ಮತ್ತೆ ಆಕ್ಸೆಸಿಬಲ್ ಆಗಿ ನಾವು ಮಾಡ್ಕೊಡ್ಬೇಕು. ಆಕ್ಸೆಸಿಬಲ್ ಆಗಿ ಮಾಡ್ಕೊಡ್ಬೇಕು ಅಂತಂದ್ರೆ ಲಿಟಿಗೇಷನ್ ನಾವು ಕೋರ್ಟ್ಗೆ ಬರಬೇಕು, ಆಯ್ತಾ? ಆದ್ರೆ ಮೀಡಿಯೇಷನ್ ಹಂಗಾಗ್ಬಾರ್ದು. ಒಂದು ಆನ್ಲೈನ್ ಅಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹತ್ರನೇ ಮೀಡಿಯೇಷನ್ ಪ್ರೊಸೆಸ್ ನಡೆಯೋಂಗಾಗಿರ್ಬೋದು. ಸ್ವಲ್ಪ ಕನ್ವೀನಿಯಂಟ್ ಪ್ರೊಸೆಸ್ ಗಳೇನಿದೆ ಅದನ್ನ ನಾವು ನೋಡ್ಕೊಬೇಕಾಗಿರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಚಾಲೆಂಜಸ್. ನಾವು ಈ ಒಂದು ಮೀಡಿಯೇಷನ್ ಆಕ್ಟ್ ಅಥವಾ ಒಂದು ಮೀಡಿಯೇಷನ್ ನಾವು ಜಾರಿಗೆ ತಗೊಂಡ್ಬರ್ಬೇಕು ಅಂತಂದ್ರೆ ಇರುವಂತ ಚಾಲೆಂಜಸ್ ಗಳಿವೆಲ್ಲ. ಆದ್ರಿಂದ ಈ ಒಂದು ಮೀಡಿಯೇಷನ್ ಆಕ್ಟ್ ಅನ್ನುವಂಥದ್ದು ಏನಿದೆ, ಸೊ ಇದು ಒಂದು ಈ ಒಂದು ಹೊಸ ಟ್ರೆಂಡ್ ಅಲ್ಲಿ, ಈ ಒಂದು ನವಯುಗದಲ್ಲಿ ನಮಗೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಲ್ಲಿ ನಮ್ ವ್ಯಾಜ್ಯ ನಾವು ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಒಂದು ಎಫಿಷಿಯಂಟ್ ಆಗಿ ಎಫೆಕ್ಟಿವ್ ಆಗಿ ನಮಗೆ ಬಗೆಹರಿಸ್ಕೊಳಕ್ಕಿರುವಂತ ಒಂದು ಮುಖ್ಯವಾದಂತ ಮಾಧ್ಯಮ ಮಧ್ಯಸ್ಥಿಕೆ. ಆದ್ರಿಂದ ಈ ಒಂದು ಕಾಯ್ದೆ ಈ ಮೀಡಿಯೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಮೀಡಿಯೇಷನ್ ಅನ್ನ ಎಂಕರೇಜ್ ಮಾಡಿ, ಮೀಡಿಯೇಷನ್ ಅನ್ನುವಂತ ಪ್ರೊಸೆಸ್ಗೆ ಪ್ರೋತ್ಸಾಹ ಕೊಟ್ಟು ಆದಷ್ಟು ಕೂಡ ಈ ಮೀಡಿಯೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ವ್ಯಾಜ್ಯಗಳು ಕೂಡ ಅತ್ಯಂತ ಸುಲಭವಾಗಿ, ಕಾಸ್ಟ್ ಎಫೆಕ್ಟಿವ್ ಆಗಿ ಮತ್ತೆ ಸಮಯ ಕಡಿಮೆ ತಗೊಂಡು ಎಲ್ಲಾ ವ್ಯಾಜ್ಯಗಳು ಬಗೆಹರಿಬೇಕು ಅನ್ನುವಂತ ಒಂದು ಮುಖ್ಯ ಮೋಟಿವ್ ಇಂದ, ಉದ್ದೇಶದಿಂದ ಈ ಆಕ್ಟ್ ಬಂದಿದೆ. ದಟ್ ಇಸ್ ದಿ ಮೀಡಿಯೇಷನ್ ಆಕ್ಟ್ ಆಫ್ ದಿ ಇಯರ್ 2023. ಅದರಿಂದ ಇದು ಈ ಮೀಡಿಯೇಷನ್ ಕಾಯ್ದೆದಿರುವಂತ ಮುಖ್ಯಾಂಶಗಳು ಮತ್ತೆ ಮುಖ್ಯವಾದಂತ ವಿಷಯಗಳು. ಅದರಿಂದ ಈ ಒಂದು 5 ಯೂನಿಟ್ ಅಲ್ಲಿ ಮೀಡಿಯೇಷನ್ ಅಂದ್ರೆ ಏನು, ಅದ್ರಲ್ಲಿರುವಂತ ಮುಖ್ಯವಾದಂತ ಅಂಶಗಳು ಯಾವ್ದಾದ್ರು, ಮೀಡಿಯೇಷನ್ ವಿಷಯದಲ್ಲಿ ನಮಗೆ ಬರುವಂತ ಪ್ರಮುಖವಾದಂತ ಹಂತಗಳೇನು, ಎಲ್ಲವನ್ನೂ ಕೂಡ ನಾವು ಕವರ್ ಮಾಡಿ ಕೊನೆಗೆ ಮೀಡಿಯೇಷನ್ ಆಕ್ಟ್ ಅನ್ನುವಂಥದ್ದು ಈ ವರ್ಷ ಏನ್ ಬಂದಿದೆ ಆ ಕಾಯ್ದೆಯನ್ನು ಕೂಡ ನಾವು ವಿಸ್ತಾರವಾಗಿ ಅದ್ರಲ್ಲಿ ಬರುವಂತ ಮುಖ್ಯವಾದಂತ ಅಂಶಗಳು ಏನೇನು ಗಮನದಲ್ಲಿ ಇಟ್ಕೊಬೇಕು ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಸಕ್ ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆದ್ರಿಂದ ಇದಿಷ್ಟು ಕೂಡ ಮೀಡಿಯೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಧನ್ಯವಾದ.